ಸಿಂಧು ಒಪ್ಪಂದದ ಸ್ಥಗಿತದ ಬಗ್ಗೆ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿಯ ಮುಖ್ಯಸ್ಥ ಭುಟ್ಟೋ ನಾಲಿಗೆ ಹರಿಬಿಟ್ಟಿದ್ದಾರೆ. ನಮ್ಮ ನೀರು ಹರಿಯಲಿ ಇಲ್ಲ ಅವರ ರಕ್ತ ಹರಿಯಲಿ. ಭಾರತದ ಬಗ್ಗೆ ಬಿಲಾವಲ್ ಭುಟ್ಟೋ ಜರ್ದಾರಿ ಈ ರೀತಿಯಾಗಿ ನಾಲಿಗೆ ಹರಿಬಿಟ್ಟಿದ್ದಾರೆ. ಸಿಂಧು ಒಪ್ಪಂದ ಸ್ಥಗಿತದ ಬಗ್ಗೆ ಭುಟ್ಟೋ ಮಾತನಾಡಿರುವಂತದ್ದು. ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿಯ ಮುಖ್ಯಸ್ಥ ಈತ. ಸಿಂಧು ನಮ್ಮದು, ನಮ್ಮದೇ ಆಗಿ ಉಳಿಯುತ್ತೆ. ಸಾರ್ವಜನಿಕ ರ್ಯಾಲಿಯಲ್ಲಿ ಬಿಲಾವಲ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉಗ್ರರ ದಾಳಿ ಬೆನ್ನಲ್ಲೇ ಪಾಕ್ ವಿರುದ್ಧ ಭಾರತೀಯ ಸೇನೆ ಇದೀಗಾಗಲೇ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಸನ್ನದ್ಧವಾಗಿದೆ. ಭಾರತ ಕೈಗೊಂಡಿರ್ತಕ್ಕಂತಹ ಕ್ರಮಗಳಿಂದ ಪಾಕ್ ಥರಗುಟ್ಟಿದೆ. ಹಾಗಾಗಿ ಈ ಬೆನ್ನಲ್ಲೇ ಭಾರತದ ಬಗ್ಗೆ ಬಿಲಾವಲ್ ಭುಟ್ಟೋ ಜರ್ದಾರಿ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರ್ಯಾಲಿಯನ್ನ ನಡೆಸಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. भारत ने अपना कमजोरियां छुपाने के लिए, अपने अवाम को बेवकूफ बनाने के लिए मोदी ने पाकिस्तान को झूठे इल्जामात पाकिस्तान पे लगाए हैं कि ये इस दहशतगर्दी के वाकया के पीछे है और इसकी वजह से इन्होंने ऐलान किया है कि ये इनका एकतरफा फैसला है कि जो इंडस वाटर ट्रीटी है, जो मुआहिदा हुआ पाकिस्तान और भारत के दरमियान, जिसके तहत भारत ये मान चुका कि सिंधु आपका है, सिंधु पाकिस्तान का है। मोदी ने और उनकी हुकूमत ने ऐलान किया कि अब वो ये मुआहिदा नहीं मानते। और मैं सखर में इसी सिंधु दरिया के साथ खड़े होके भारत को कहना चाहूंगा कि सिंधु हमारा है और सिंधु हमारा रहेगा। या इस दरिया से हमारा पानी बहेगा या उनका खून बहेगा। ऐसे नहीं हो सकता, ऐसे नहीं हो सकता कि एक दिन तू उठ जाए और ये फैसला करे कि आप इंडस वाटर ट्रीटी। भारत ने अपना कमजोरियां छुपाने के लिए, अपने अवाम को बेवकूफ बनाने के लिए ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಿರುವಂತಹ ಭಯೋತ್ಪಾದಕ ದಾಳಿಯನ್ನ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ತೀವ್ರವಾಗಿ ಖಂಡಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಭಯೋತ್ಪಾದನೆ ನಿರ್ಮೂಲನೆಗೆ ಎಲ್ಲ ರಾಷ್ಟ್ರಗಳು ಒಗ್ಗೂಡಿ ಹೋರಾಡುವಂತೆ ಕರೆಯನ್ನ ನೀಡಲಾಗಿದೆ. ಇನ್ನು ಈ ಬಗ್ಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದು, ಕಾಶ್ಮೀರದಲ್ಲಿ ಪ್ರವಾಸಿಗರನ್ನ ಹತ್ಯೆ ಮಾಡಿದ್ದು ಅಮಾನವೀಯ ಕೃತ್ಯ. ಮುಗ್ಧ ಜನರನ್ನ ಕೊಂದಿರುವ ಉಗ್ರರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹಿಸಲಾಗಿದೆ. ಭಯೋತ್ಪಾದನೆ, ಉಗ್ರರ ಕೃತ್ಯಗಳಿಗೆ ಯಾರೂ ಬೆಂಬಲವನ್ನ ನೀಡಬಾರದು. ಭಯೋತ್ಪಾದನೆ ಇಂದು ಜಾಗತಿಕ ಶಾಂತಿ ವ್ಯವಸ್ಥೆಗೆ ಅಡ್ಡಿಯಾಗಿದೆ. ಹೀಗಾಗಿ ಭಯೋತ್ಪಾದನೆ ನಿರ್ಮೂಲನೆಗೆ ಎಲ್ಲ ದೇಶಗಳು ಒಂದಾಗಬೇಕು ಅಂತ ಹೇಳಿ ಕರೆಯನ್ನ ನೀಡಿದೆ. ಈ ಖಂಡನೀಯ ಭಯೋತ್ಪಾದನಾ ಕೃತ್ಯದ ಅಪರಾಧಿಗಳು, ಸಂಘಟಕರು ಮತ್ತು ಪ್ರಾಯೋಜಕರನ್ನ ಹೊಣೆಗಾರರನ್ನಾಗಿ ಮಾಡುವ ಮತ್ತು ಅವರನ್ನ ನ್ಯಾಯದ ಕಟಕಟಿಗೆ ತರುವ ಅಗತ್ಯವಿದೆ ಅಂತ ಹೇಳಿ ಒತ್ತಿ ಹೇಳಿದೆ. ಎಲ್ಲ 15 ಸದಸ್ಯ ರಾಷ್ಟ್ರಗಳ ಪರವಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧ್ಯಕ್ಷರು ಪತ್ರಿಕಾ ಹೇಳಿಕೆ ಮೂಲಕ ಘೋಷಿಸಿದ್ದಾರೆ. ಎಸ್ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ದೂರವಾಣಿ ಸಂಪರ್ಕದಲ್ಲಿ. ಎಸ್ ಅನಂತರಾಮಯ್ಯ, ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನರಮೇಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಕ್ ಉಗ್ರರ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಈಗಾಗಲೇ ಭಾರತೀಯ ಸೇನೆ ಸಿದ್ಧವಾಗಿದೆ. ಈ ಬೆನ್ನಲ್ಲೇ ಭಯೋತ್ಪಾದಕ ಹಫೀಜ್ ಪ್ರಧಾನಿಗೆ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗೆ ಬಿಲಾವಲ್ ಭುಟ್ಟೋ ಜರ್ದಾರಿ ಭಾರತದ ಬಗ್ಗೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಸಿಂಧು ನಮ್ಮದು, ನಮ್ಮದಾಗಿಯೇ ಉಳಿಯುತ್ತೆ ಅನ್ನೋದಾಗಿಯೂ ಕೂಡ ಹೇಳಿಕೆಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಈ ಕುರಿತ ಓವರ್ ಆಲ್ ಡೀಟೇಲ್ಸ್. ದಿವ್ಯಾ, ಏನಂದ್ರೆ ಪಹಲ್ಗಾಮ್ನಲ್ಲಿ ನಡೆದಂತ ಒಂದು ಉಗ್ರರ ಭಯೋತ್ಪಾದನಾ ದಾಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ವಿಶ್ವದಾದ್ಯಂತ ಒಂದು ದೊಡ್ಡ ಮಟ್ಟದ
ಏನು ಆಕ್ರೋಶ ಮತ್ತೆ ವಿರೋಧ, ಅದ್ರ ಜೊತೆಗೆ ಏನು ಪಾಕ್ ಅನ್ನ ಏನು ಉಗ್ರರನ್ನ ಬೆಂಬಲಿಸುವಂತಹ ಪಾಕಿಸ್ತಾನದ ಬಗ್ಗೆನೂ ಕೂಡ ಸಾಕಷ್ಟು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಎಲ್ಲರೂ ಕೂಡ ಇದ್ರ ಬಗ್ಗೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಇದರ ಜೊತೆಗೆ ಏನು ಪಾಕ್ ನಲ್ಲಿ ಕೆಲವು ಹೇಳಿಕೆಗಳು, ಉದಾಹರಣೆಗೆ ಮಾಜಿ ಸಚಿವ ಇನ್ನು ಬಿಲಾವಲ್ ಭುಟ್ಟೋ ನೀಡಿರುವಂತ ಹೇಳಿಕೆಯನ್ನ ನಾವು ನೋಡಿದಾಗ, ಇವರು ಏನು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತ ರೀತಿನಲ್ಲಿ ವರ್ತನೆ ಮಾಡಿದಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಏನು ಈ ಬಿಲಾವಲ್ ಭುಟ್ಟೋ ಏನಿದಾರಲ್ಲ ಮಾಜಿ ಸಚಿವ, ಇವರು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನು ಸಿಂಧೂ ನದಿ ಒಪ್ಪಂದ ಏನಾದ್ರೂ ರದ್ದುಗೊಂಡ್ರೆ ರಕ್ತ ಹರಿಯುತ್ತದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇದು ಅತಿರೇಕದ ಒಂದು ಹೇಳಿಕೆ ಅಂತಲೇ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಪಾಕ್ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇದೆ. ಈ ಒಂದು ಘಟನೆಗೆ ಎಲ್ಲ ಏನು ಆ ಒಂದು ಉಗ್ರರ ಬಗ್ಗೆ ಅವ್ರಿಗೆ ನಿಜವಾಗೂ ಕೂಡ ಏನು ಇವರೇ ಪ್ರೋತ್ಸಾಹ ಮಾಡ್ತಾರ ರೀತಿನಲ್ಲಿ, ಅಂದ್ರೆ ಇವರೇ ಎಲ್ಲಿ ಸಪೋರ್ಟ್ ಮಾಡಿ ಅವ್ರಿಗೆ ಕಳಿಸೋ ರೀತಿನಲ್ಲಿ ಇವರ ಒಂದು ಹೇಳಿಕೆಯನ್ನ ನಾವು ನೋಡ್ಬೋದಾಗಿದೆ. ಅದೇ ರೀತಿಯಾಗಿ ಏನು ಹಫೀಜ್ ನೀಡಿರುವಂತಹ ಒಂದು ಹೇಳಿಕೆ, ಅಂದ್ರೆ ಆತ ಏನು ಈ ಹಿಂದೆ ಈ ಒಂದು ಹೇಳಿಕೆಯನ್ನ ನೀಡಿದ್ದೇನೆ ಅನ್ನೋ ಒಂದು ರೀತಿನಲ್ಲಿ ಹೇಳಲಾಗ್ತಿದೆ. ಅದನ್ನ ಈಗ ಪಾಕ್ ಏನು ಅದನ್ನ ಒಂದು ಅಲ್ಲಿನ ಪಾಕ್ ಆ ಒಂದು ವಿಡಿಯೋವನ್ನ ವೈರಲ್ ಮಾಡಿದೆ. ಪ್ರಧಾನಿಗೆ ನೇರವಾಗಿ ಒಂದ್ ವೇಳೆ ಏನಾದ್ರು ನೀವು ಸಿಂಧೂ ನದಿ ನೀರನ್ನ ನಿಲ್ಸಿದ್ರೆ ಆದ್ರೆ ನಾವು ನಿಮ್ಮ ಉಸಿರನ್ನ ನಿಲ್ಲಿಸ್ತೇವೆ ಅಂತ ಹೇಳ್ಬಿಟ್ಟು ಪ್ರಧಾನಿಗೆ ಉಗ್ರ ಹಫೀಜ್ ಜೀವ ಬೆದರಿಕೆ ಆಗಿರುವಂತಹ ವಿಡಿಯೋವನ್ನ ಈಗ ವೈರಲ್ ಮಾಡಿ ಹೇಳಲಾಗ್ತಿದೆ ಅಂತ ಏನು ಆ ಒಂದು ವಿಡಿಯೋದಲ್ಲಿ ಆತ ಹೇಳಿಕೆಯನ್ನ ನೀಡಿದ್ದಾನೆ. ನೀವು ನೀರನ್ನ ಬಂದ್ ಮಾಡಿದೆ ಆದ್ರೆ ನಾವು ನಿಮ್ಮ ಉಸಿರನ್ನ ಬಂದ್ ಮಾಡ್ತೀವಿ. ಹಫೀಜ್ ಈ ರೀತಿಯಾಗಿ ಏನು ಒಂದು ಬೆದರಿಕೆಯನ್ನ ಹಾಕಿರುವಂತದ್ದು. ಈ ಒಂದು ವಿಡಿಯೋವನ್ನ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಒಂದು ವಿಡಿಯೋವನ್ನ ವೈರಲ್ ಮಾಡಿದೆ. ಇದರ ಜೊತೆಗೆ ಏನು ಈ ಒಂದು ಘಟನೆಯನ್ನ ಖಂಡಿಸಿ ವಿಶ್ವಸಂಸ್ಥೆ ಕೂಡ ಈಗಾಗ್ಲೇ ಏನು ಆಕ್ರೋಶವನ್ನ ಹೊರ ಹಾಕಿದೆ. ಭದ್ರತಾ ಮಂಡಳಿಯಲ್ಲಿ ಈ ಒಂದು ಘಟನೆಯನ್ನ ಮತ್ತೆ ಇದಕ್ಕೆ ಕಾರಣವಾಗಿರುವಂತಹ ಪಾಕಿಸ್ತಾನ ಆಗಿರ್ಬೋದು ಅಥವಾ ಇದಕ್ಕೆ ಯಾರು ಉಗ್ರರಿಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ, ಸಹಕಾರವನ್ನ ಕೊಡ್ತಾ ಇದ್ದಾರೆ, ಅವರನ್ನ ಹೊಣೆಯಾಗಿಸಿಕೊಂಡು ಅದಕ್ಕೆ ತಕ್ಕ ಏನು ಶಾಸ್ತಿಯನ್ನ ಕೊಡ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಭಾರತಕ್ಕೆ ಯಾವ ರೀತಿಯಾದಂತಹ ಸಹಕಾರ ಬೇಕೋ ಅದೆಲ್ಲವನ್ನು ಕೂಡ ವಿಶ್ವಸಂಸ್ಥೆಯಿಂದ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇದರ ಜೊತೆಗೆ ಏನು ಪ್ರಮುಖವಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಜೊತೆಗೆ ಏನು ಅಮೆರಿಕ ಅಧ್ಯಕ್ಷ ಆಗಿರುವಂತಹ ಡೊನಾಲ್ಡ್ ಟ್ರಂಪ್ ಆಗಿರ್ಬೋದು, ರಷ್ಯಾದ ವ್ಲಾದಿಮಿರ್ ಪುಟಿನ್ ಆಗಿರ್ಬೋದು, ಇಸ್ರೇಲ್ ಅಧ್ಯಕ್ಷ ಬೆಂಜಮಿನ್ ನೆತಾನ್ಯಾಹು ಆಗಿರ್ಬೋದು, ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಆಗಿರ್ಬೋದು, ಮತ್ತೆ ಇತ್ತೀಚೆಗೆ ಏನು ಇಟಲಿಗೆ ಹೋಗಿದ್ದಂತ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಸೇರಿದಂತೆ ಅನೇಕ ಜಾಗತಿಕ ನಾಯಕರು ಕೂಡ ಈ ಒಂದು ಘಟನೆಯನ್ನ ಖಂಡನೆ ಮಾಡಿದ್ದಾರೆ. ಎಲ್ಲರನ್ನೂ ಕೂಡ ಭಾರತದ ಪರವಾಗಿ ನಿಂತಿರುವಂತದ್ದು, ಭಾರತಕ್ಕೆ ಈ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಸಹಕಾರ ಬೇಕು ಅದೆಲ್ಲ ಸಹಕಾರವನ್ನ ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಭದ್ರತಾ ಮಂಡಳಿಯಲ್ಲಿ ಪ್ರಮುಖವಾಗಿ ಈಗಾಗಲೇ ಏನು ಪತ್ರವನ್ನು ಕೂಡ ಬರೆಯಲಾಗಿದೆ. ಭಾರತಕ್ಕೆ ಯಾವ ರೀತಿಯಾದಂತಹ ಸಹಕಾರ ಬೇಕು ಅದನ್ನ ಸಂಪೂರ್ಣವಾಗಿ ಕೊಡ್ಲಾಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ಈಗ ಏನು ಸಿಂಧೂ ನದಿ ಒಪ್ಪಂದಕ್ಕೆ ಸಂಬಂಧಪಟ್ಟಂಗೆ ಆ ಸಿಂಧೂ ನದಿ ನೀರನ್ನ ಏನು ಸಿಂಧೂ ನದಿ ಒಪ್ಪಂದದ ಒಂದು ಏನು ಒಪ್ಪಂದವನ್ನ ಅಮಾನತು ಮಾಡಿರುವಂತದ್ದು ಈಗ ಪಾಕ್ಗೆ ಒಂದ್ ರೀತಿಯಾಗಿ ಒಂದು ಸಂಕಟ ಆಗಿದೆ. ಅದನ್ನ ಏನಾದ್ರೂ ಮಾಡಿ ಮತ್ತೆ ಅದನ್ನ ಓಪನ್ ಮಾಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಂತ ಒಂದು ಹೇಳಿಕೆಗಳನ್ನ ಕೊಡ್ತಾ ಇರೋದನ್ನ ನೋಡಿದಾಗ ಪಾಕ್ಗೆ ನಿಜಕ್ಕೂ ಕೂಡ ಇದು ಆಘಾತವನ್ನ ಉಂಟು ಮಾಡಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಸಿಂಧೂ ನದಿಯಲ್ಲಿ ಹುಟ್ಟುವಂತಹ ಏನು ಈ ಸಿಂಧು, ಝೇಲಂ ಮತ್ತು ಚೀನಾಬ್ ಏನು ಉಪನದಿಗಳೇನಿದಾವಲ್ಲ, ಸಿಂಧು ನದಿ ಉಪನದಿಗಳು, ಇದು ಭಾರತದಲ್ಲಿ ಹುಟ್ಟಿದ್ರು ಕೂಡ ಏನು ಹಿಮಾಲಯದಲ್ಲಿ ಹುಟ್ಟಿದ್ರು ಕೂಡ ಕಾಶ್ಮೀರದ ಮುಖಾಂತರವಾಗಿ ಅದು ಪಾಕಿಸ್ತಾನಕ್ಕೆ ಹರಿತಿರುವಂತ ನದಿಗಳು. ಹೆಚ್ಚಿನ ಒಂದು ಸಿಂಹ ಪಾಲು ಇದರಲ್ಲಿ, ಅಂದ್ರೆ ಏನು 1960ರಲ್ಲಿ ಸೆಪ್ಟೆಂಬರ್ 19ರಂದು ಏನು ಅವತ್ತಿನ ಪಾಕಿಸ್ತಾನ ಪ್ರಧಾನಿ ಅಯೂಬ್ ಖಾನ್ ಮತ್ತು ಪ್ರಧಾನಿ ನಮ್ಮ ಭಾರತ ದೇಶದ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಒಂದು ಟ್ರಿಟಿ ಪ್ರಕಾರವಾಗಿ, ಒಪ್ಪಂದದ ಪ್ರಕಾರವಾಗಿ ಇದರ ಆ ಸಿಂಹ ಪಾಲನ್ನ ಬಳಸ್ತಾ ಇರುವಂತದ್ದು ಪಾಕಿಸ್ತಾನನೇ ಕೂಡ. ಪಾಕಿಸ್ತಾನ ಇದರಿಂದ ಬಹುತೇಕ ಡಿಪೆಂಡ್ ಆಗಿದೆ. ಸುಮಾರು 13.32 ಲಕ್ಷ ಎಕರೆ ಈ ಒಂದು ಭೂಭಾಗ, ಅಂದ್ರೆ ಅಷ್ಟು ಬೆಳೆಗೆ ಈ ಒಂದು ನೀರನ್ನ ಪಾಕಿಸ್ತಾನ ಬಳಸ್ಕೊಂತಿರೋದ್ರಿಂದಾಗಿ ಬಹುತೇಕ ಈ 3 ಉಪನದಿಗಳಿಂದಲೇನೆ ಪಾಕಿಸ್ತಾನ ಸಿಂಧು, ಝೇಲಂ ಮತ್ತು ಚೀನಾಬ್ಗಳ ಉಪನದಿಗಳಿಂದ ತನ್ನ ಜೀವನವನ್ನ ನಡೆಸಿರುವಂತದ್ದು. ಅದು ಒಪ್ಪಂದವನ್ನ ರದ್ದು ಮಾಡಿದ್ರೆ ಖಂಡಿತ ಪಾಕ್ಗೆ ಒಂದು ಸರಿಯಾದಂತಹ ಉತ್ತರವನ್ನ ಕೊಟ್ಟಂಗಾಗುತ್ತೆ.
ಏನು ಆ 26 ಜನ ಮೃತಪಟ್ಟಿದ್ರೆ ಅವರ ಒಂದು ಪ್ರಾಣಕ್ಕೆ ಸರಿಯಾದಂತಹ ನ್ಯಾಯ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಯಾವೆಲ್ಲ ರಾಜತಾಂತ್ರಿಕವಾಗಿರುವಂತಹ ಈಗ ಸದ್ಯದ ಮಟ್ಟಿಗೆ ರಾಜತಾಂತ್ರಿಕ ನಿಲುವುಗಳನ್ನ ನಿಲುವುಗಳನ್ನ ನಾವು ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ಆ ರಾಜತಾಂತ್ರಿಕ ನಿಲುವುಗಳು ಈ ಪಾಕ್ ಸಿಂಧು ಒಪ್ಪಂದ ಆಗಿರ್ಬೋದು, ಜೊತೆಗೆ ಏನು ಪಾಕ್ ಪ್ರಜೆಗಳನ್ನ ಭಾರತದಲ್ಲಿರುವವ್ರನ್ನ ಗಡೀಪಾರು ಮಾಡೋ ಅಂತದಾಗಿರ್ಬೋದು, ಅದ್ರ ಜೊತೆಗೆ ಏನು ಕಾಶ್ಮೀರದಲ್ಲಿ LOCಯನ್ನ ಕಂಟ್ರೋಲ್ಗೆ ತಗೊಳ್ಳೋ ಅಂತದಾಗಿರ್ಬೋದು, ಅಲ್ಲಿ ಹೆಚ್ಚಿನ ಸಿಬ್ಬಂದಿ ನೇಮಕ ಮಾಡೋ ಅಂತದಾಗಿರ್ಬೋದು, ಇವೆಲ್ಲವನ್ನು ಕೂಡ ಭಾರತ ಸರ್ಕಾರ ಈಗ ಸದ್ಯದ ಮಟ್ಟಿಗೆ ತಗೊಳ್ತಾ ಇದೆ. ಈಗಾಗ್ಲೇ ಏನು ಜಲಸಂಪನ್ಮೂಲ ಸಚಿವರು ಜೊತೆಗೆ ಈಗಾಗ್ಲೇ ಅಮಿತ್ ಶಾ ಗೃಹ ಸಚಿವರು ಚರ್ಚೆಯನ್ನು ಕೂಡ ಮಾಡಿ ಸಭೆಯನ್ನು ಕೂಡ ಮಾಡಿದ್ದಾರೆ. ಈ ಒಂದು ಘಟನೆ ಬಗ್ಗೆ ಯಾವ ರೀತಿಯಾದಂತಹ ಭಾರತದ ನಿಲುವು ಅಂದ್ರೆ ಸದ್ಯದ ಮಟ್ಟಿಗೆ ರಾಜತಾಂತ್ರಿಕವಾಗಿ ಏನೆಲ್ಲ ಕ್ರಮ ಕೈಗೊಳ್ಳೋಕೆ ಅದಕ್ಕೆ ಕೈಗೊಂಡಿದ್ರೆ ಅದು ಮುಂದಿನ ದಿನಗಳಲ್ಲಿ ಇದನ್ನ ಹೊರತುಪಡಿಸಿ ಏನು ಅದಕ್ಕೆ ಏನು ಮುಳ್ಳಿಂದಲೇ ತೆಗಿಬೇಕು ಅನ್ನೋ ಒಂದು ಮಾತು ನಂಗೆ ಈಗಾಗ್ಲೇ ಏನು 26 ಜನ ಪ್ರಾಣವನ್ನ ತೆಗೆದಿದ್ರ ಅವ್ರಿಗೆ ನೆಕ್ಸ್ಟ್ ಸ್ಟೇಜ್ ಬೇರೆ ರೀತಿನಲ್ಲೇ ಉತ್ತರವನ್ನ ಕೊಡ್ಲಿಕ್ಕೆ ಸೇನೆನೂ ಕೂಡ ತಯಾರಾಗಿದೆ, ಅದಕ್ಕೆ ಜಾಗತಿಕ ಬೆಂಬಲನೂ ಕೂಡ ಇದೆ, ಸರ್ಕಾರನೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಅಂತ ಹೇಳ್ಬೋದು. ದಿವ್ಯಾ. ಓಕೆ, ಥ್ಯಾಂಕ್ ಯು ಅನಂತರಾಮಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.